ಹಾಯ್, ನಾನು ಸೋಷಿಯಲ್ ಕಂಟೆಂಟ್ ಕ್ರಿಯೇಟರ್. ಈ ತರ ಸ್ಟ್ರೇಂಜರ್ಸ್ಗೆ ಹೋಗಿ ರ್ಯಾಂಡಮ್ ಆಗಿ ಕ್ವೆಶನ್ಸ್ ಕೇಳ್ತೀನಿ. ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಓಕೆ. ಸೊ ಗರ್ಲ್ಸ್ ಜಾಸ್ತಿ ಟಾಕ್ಸಿಕ್ ಇರ್ತಾರ, ಬಾಯ್ಸ್ ಟಾಕ್ಸಿಕ್ ಇರ್ತಾರ ರಿಲೇಶನ್ಶಿಪ್ ಅಲ್ಲಿ? ಗರ್ಲ್ಸ್ ಟಾಕ್ಸಿಕ್ ಇರ್ತಾರ, ಬಾಯ್ಸ್ ಟಾಕ್ಸಿಕ್ ಆಗಿರ್ತಾರ ರಿಲೇಶನ್ಶಿಪ್ ಅಲ್ಲಿ ಯೂಶಲಿ? ಇಬ್ರು ಇರ್ತಾರೆ. ಅಲ್ಲಿ ಗರ್ಲ್ಸ್ ಟಾಕ್ಸಿಕ್ ಆಗಿರ್ತಾರ, ಬಾಯ್ಸ್ ಟಾಕ್ಸಿಕ್ ಆಗಿರ್ತಾರ? ನಮ್ ಗರ್ಲ್ಸ್ ಟಾಕ್ಸಿಕ್ ಆಗಿರೋದು. ಏಳು ಗೊತ್ತು ಹೇಳಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಳಿ. ಗೊತ್ತಿಲ್ಲ, ನನ್ನ ರಿಲೇಶನ್ಶಿಪ್ ಅಲ್ಲೇ ಇಲ್ಲ ಅವಳಿಗೆ. ಅವ್ರೇನಾದ್ರು ಕೇಳ್ತಾರೆ ಅಂತಂದ್ರೆ ಯಾವ್ದೋ ಒಂದು ಬೇರೆಯವ್ರ ಮುಖಾಂತರ ಹೇಳ್ಸೋದು ಆತರ ಇದ್ ಮಾಡ್ತಾರೆ. ಜಾಸ್ತಿ ಪ್ಲೀಡ್ ಮಾಡ್ತಾರೆ ಅಂತ. Okay. ಏನಂದ್ರೆ ನಾವು ಬೇರೆ ನಮ್ ಫ್ರೆಂಡ್ಸ್ ಜೊತೆ ಟೈಮ್ ಕೊಡ್ಬಾರ್ದಂತೆ, ಅವಳಿಗೆ ಜಾಸ್ತಿ ಕೊಡ್ಬೇಕು. ಏನಾದ್ರು ಈಗ ಫ್ರೆಂಡ್ಸ್ ಜೊತೆ ಹೋದ್ರೆ ಏನ್ ಬರೀ ಅವಳ ಜೊತೆನೆ ಸುತ್ತೀಯ, ನಮ್ ಟೈಮೇ ಕೊಡಲ್ಲ ಏನು ಆತರ ಸುಮ್ನೆ ಜಗಳ ಆಗ್ತಾರೆ. ಎಲ್ಲಾ ಟೈಮು ಜಗಳ ಮಾಡಿದ್ರೆ ನಮ್ ಅದ್ರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಏನು ವ್ಯಾಲ್ಯೂನೇ ಇರಲ್ಲ ಅಂತ. ಸೊ ಅದಕ್ಕೆ ಟಾಕ್ಸಿಕ್ ಅಂತ. ಈಗ ನೋಡಿ ಮ್ಯಾಮ್, ಒಂದೇ ಹುಡುಗಿ 5 ಜನ ಜೊತೆ ಮೆಸೇಜ್ ಮಾಡ್ತಾ ಇರ್ತಾರೆ. ಇದ್ರೆ ಒಬ್ರು ಜೊತೆ ಲಾಯಲ್ ಆಗಿರ್ಬೇಕಲ್ವಾ? ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್.